ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದು ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಹಿಂದಿನ ಕಾಲದೆಲ್ಲ ವಯೋಸಹಜ ಕಾಯಿಲೆಯಾಗಿದ್ದಂತಹ ಆರ್ಥ್ರೈಟಿಸ್ ಅನ್ನುವಂತಹ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಯಸ್ಸಿನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಈ ಆರ್ಥ್ರೈಟಿಸ್ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಆರ್ಥ್ರೈಟಿಸ್ ಬರುತ್ತೆ, ಆರ್ಥ್ರೈಟಿಸ್ ನಲ್ಲಿ ಎಷ್ಟು ವಿಧಗಳಿದೆ, ಆರ್ಥ್ರೈಟಿಸ್ ಬಂದ ನಂತರದಲ್ಲಿ ಏನೆಲ್ಲ ದೇಹದಲ್ಲಿ ಬದಲಾವಣೆಗಳಾಗುತ್ತೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಗಿರಬೇಕು, ಜೊತೆಗೆ ಆಹಾರ ಪಥ್ಯ ಯಾವ ರೀತಿ ಇರಬೇಕು, ಹೋಮಿಯೋಪತಿನಲ್ಲಿ ಇದಕ್ಕೆ ಚಿಕಿತ್ಸಾ ವಿಧಾನ ಹೇಗಿದೆ, ಪರ್ಮನೆಂಟ್ ಆಗಿ ಆರ್ಥ್ರೈಟಿಸ್ ನ ನಾವು ತೊಡೆದು ಹಾಕಬಹುದಾ, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು. ಹಿಂದೆಲ್ಲ ವಯೋಸಹಜ ಕಾಯಿಲೆ ಆಗಿತ್ತು ಆರ್ಥ್ರೈಟಿಸ್, ವಿರಳ ನಾವು ಕೇಳ್ತಾ ಇದ್ದಂಥದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ 25ರಿಂದ 30 ವರ್ಷದಲ್ಲೂ ಕೂಡ ನಾವು ಆರ್ಥ್ರೈಟಿಸ್ ಸಮಸ್ಯೆನ ಕಾಣ್ತಾ ಇದ್ವಿ. ಸೊ ಏನಿದು ಆರ್ಥ್ರೈಟಿಸ್ ಇಷ್ಟು ಗ್ರಾಸ್ಪ್ ಆಗಿ ಬೆಳೆಯೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀವಿ? ಖಂಡಿತ ಇವತ್ತಿನ ದಿನಗಳಲ್ಲಿ ಒಂದು ಕಾಮನ್ ಟೈಪ್ ಆಫ್ ಕಂಡೀಷನ್ ಆಗ್ಬಿಟ್ಟಿದೆ ಆರ್ಥ್ರೈಟಿಸ್ ಅಂತ ಹೇಳಿ. ಒಂದು 5-10 ವರ್ಷ ಮುಂಚೆ ನಾವು ನೋಡಬೇಕಿತ್ತು ಅಂತ ಹೇಳಿದ್ರೆ ಆರ್ಥ್ರೈಟಿಸ್ ಅಥವಾ ಮೂಳೆಗಳಲ್ಲಿ ನೋವು, ಸಂಧಿಗಳಲ್ಲಿ ನೋವು ಕಂಡು ಬರ್ತಿತ್ತು ಅಂದ್ರೆ ಆ ವ್ಯಕ್ತಿಗೆ ವಯಸ್ಸಾಗಿರ್ತಿತ್ತು, ಅಂದ್ರೆ 50 ವರ್ಷದ ನಂತರ ಈ ಸಮಸ್ಯೆಗಳು ಕಂಡು ಬರ್ತಿತ್ತು. ಬಟ್ ಇವತ್ತಿನ ದಿನಗಳ ಒಂದು ಫಾಸ್ಟ್ ಲೈಫ್, ಫಾಸ್ಟ್ ಜನರೇಷನ್ ಮತ್ತೆ ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಮತ್ತೆ ನಾನಾ ಥರದ ಈ ಕೊರೋನಾ ಆದಮೇಲೆ ನಾನಾ ಥರದ ಒಂದು ಕಾಯಿಲೆಗಳಿಗೆ ಜನ ಒಳಗಾಗ್ತಾ ಇದ್ದಾರೆ. ಸೊ ಇದರಿಂದ ಪ್ರಿಕಾಸಿಟಿ ಆಗಿ ಅರ್ಲಿ ಏಜಲ್ಲೇ ಈ ಥರದ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸೊ ಆರ್ಥ್ರೈಟಿಸ್ ಅಂದರೆ ನಮ್ಮ ಸ್ನಾಯುಗಳಲ್ಲಿ, ನಮ್ಮ ಮೂಳೆಗಳಲ್ಲಿ ಯಾವಾಗ ಉರಿಯೂತನ ಕಾಣ್ತಾ ಬರ್ತಾ ಇರ್ತೀವಿ, ಸವೆತನ ಕಾಣ್ತಾ ಬರ್ತಾ ಇರ್ತೀವಿ, ನೋವನ್ನ ಕಾಣ್ತಾ ಬರ್ತಾ ಇರ್ತೀವಿ. ಸೊ ಆ ಕಂಡೀಷನ್ನ ನಾವು ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳಿ ಕರಿತೇವೆ. ಸೊ ಆರ್ಥೋ ಅಂದರೆ ಮೂಳೆ, ಐಟಿಸ್ ಅಂದರೆ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಇಸ್ ಕಾಲ್ಡ್ ಆರ್ಥ್ರೈಟಿಸ್. ಬಟ್ ಎಪಿಡೊಮಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 50 ಲಕ್ಷ ಜನರು ಒಂದು ವರ್ಷಕ್ಕೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಇದ್ದಾರೆ. ಮುಂಚೆ ಹೇಗಿತ್ತು, 50 ವರ್ಷ ಆದ್ಮೇಲೆ ಬರೀ ಮಂಡಿಲಿ ಮಾತ್ರ ನೋವು ಕಾಣಿಸ್ಕೊಂಡ್ ಬರ್ತಿತ್ತು, ಸೊಂಟದಲ್ಲಿ ನೋವು ಕಾಣಿಸ್ಕೊಂಡ್ ಬರ್ತಿತ್ತು, ಅಥವಾ ತುಂಬಾ ಯಾರು ಡ್ರೈವ್ ಮಾಡ್ತಾರೆ, ಯಾರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಬ್ಯಾಕ್ ಪೇನ್ ಬರ್ತಿತ್ತು. ಬಟ್ ಇವತ್ತಿನ ದಿನಗಳಲ್ಲಿ 10 ವರ್ಷದ ಮಗುಗೂ ಕೂಡ ಆರ್ಥ್ರೈಟಿಸ್ ಕಂಡು ಬರ್ತಿದೆ. 25 ವರ್ಷದ ಒಂದು ವಯಸ್ಕರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಕಂಡು ಬರ್ತಿದೆ, ಬ್ಯಾಕ್ ಪೇನ್, ನೆಕ್ ಪೇನ್ ಕಂಡು ಬರ್ತಿದೆ. ಸೊ ಪ್ರಿಕಾಸಿಟಿ ಆಗಿ ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಮೂಲವಾದ ಕಾರಣ ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ ಅಂತಲೇ ಹೇಳ್ಬೋದಾಗತ್ತೆ. ಸೊ ಮೊದಲನೇದಾಗಿ ನಮ್ಮ ದೇಹದಲ್ಲಿ 206 ಮೂಳೆಗಳಿದಾವೆ, ಅದೇ ರೀತಿ 360 ಜಾಯಿಂಟ್ಗಳಿದಾವೆ. ಅಂದರೆ 2 ಮೂಳೆಗಳ ಜೋಡಣೆನ ನಾವು ಜಾಯಿಂಟ್ ಅಥವಾ ಸಂಧಿ ಅಂತ ಹೇಳಿ ಕರಿತೇವೆ. ಸೊ ಈ ಜಾಯಿಂಟ್ ಅಂತ ಹೇಳಿದ್ರೆ ಬರೀ 2 ಮೂಳೆ ಜೋಡಣೆ ಆದರೆ ಜಾಯಿಂಟ್ ಆಗೋದಿಲ್ಲ. ಅದಕ್ಕೆ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಆಗಿ, ಸೊ ಒಂದು ಮೂಳೆಗೆ ಪರ್ದೆ ಆಗಿರುವಂಥದ್ದೇ ಆರ್ಟಿಕ್ಯುಲಾರ್ ಕಾರ್ಟಿಲೇಜ್ ಅಂತ ಹೇಳಿ ಕರಿತೇವೆ. ಸೊ ಒಂದು ಮೂಳೆಗೆ ಮೂಳೆ ಘರ್ಷಣೆ ಆಗದೆ ಇರೋದಕ್ಕೆ ನಾವು ದಿನದ ಜೀವನದಲ್ಲಿ ನಡಿಬೇಕಾಗತ್ತೆ, ಕೂತ್ಕೊಳ್ಬೇಕಾಗತ್ತೆ, ಎದೋಳ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ಘರ್ಷಣೆ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಒಂದು ಪರ್ದೆ ಆಗಿ ನಮ್ಮ ಮೂಳೆ ಮೇಲೆ ಇರುತ್ತೆ. ಸೊ ಅದ್ರ ಜೊತೆಗೆ ಲೂಬ್ರಿಕೇಟಿಂಗ್ ಜೆಲ್ ಆಗಿ ಇರುವಂತ ಒಂದು ಸೈನೋವೆಲ್ ಫ್ಲೂಯಿಡ್, ಸೈನೋವೆಲ್ ಕಣಗಳ ಮೂಲಕ ಸೈನೋವೆಲ್ ದ್ರವ ಅನ್ನೋದು ಆಗ್ತಾ ಇರುತ್ತೆ. ಸೊ ಅದು ಮೂಳೆಗಳ ಮಧ್ಯೆ ಸಹಾಯ ಮಾಡೋದಕ್ಕೆ ಸಹಾಯ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಜಾಯಿಂಟ್ ಟು ಜಾಯಿಂಟ್ ನಾವು ಲಿಗಮೆಂಟ್ಸ್ ಅಂತ ಹೇಳ್ತೀವಿ, ಜಾಯಿಂಟ್ ಇಂದ ಮೂಳೆಗಳಿಂದ ಮಾಂಸಖಂಡಗೆ ಇರುವಂತ ಒಂದು ಟೆಂಡಾನ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಆಗಿ ನಾವು ಜಾಯಿಂಟ್ ಕ್ಯಾಪ್ಸುಲ್ ಅಂತ ಹೇಳಿ ಕರಿತೇವೆ. ಸೊ ಆಸ್ ಏಜ್ ಗೋಸ್, ಅಂದ್ರೆ ಏಜ್ ಆಗ್ತಾ ಆಗ್ತಾ, ವಯಸ್ಸಾಗ್ತಾ ಆಗ್ತಾ ಈ ಜಾಯಿಂಟ್ ಕ್ಯಾಪ್ಸುಲ್ ಏನಾಗುತ್ತೆ, ಸೊ ವೀಕ್ ಆಗ್ತಾ ಬರ್ತಾ ಇರುತ್ತೆ. ಸೊ ಭಾರತ ಒಂದು ಕೃಷಿ ಪ್ರಧಾನ ದೇಶ ಆದ್ರೂ ಸಹ ಭಾರತದಲ್ಲಿ ಅತಿ ಹೆಚ್ಚು ಈ ಸಂಧಿವಾತದ ಒಂದು ವ್ಯಕ್ತಿಗಳು ಅಥವಾ ಪೇಷಂಟ್ಗಳನ್ನ ನಾವು ದಿನದಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಹೆಚ್ಚು ನಮ್ಮ ಮೂಳೆಗಳ ಮೇಲೆ ಒತ್ತಡ ಕೊಟ್ಟು ಕೆಲಸ ಮಾಡುವಂಥದ್ದು ಹೆಚ್ಚು. ಅವ್ರಿಗೆ ಎಷ್ಟು ಕೆಲಸ ಮಾಡಬೇಕು ಆ ವ್ಯಕ್ತಿಗೆ, ಅಥವಾ ಆ ವೇಟ್ ಇರುವಂತ ವ್ಯಕ್ತಿ ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಮೂಳೆಗಳಿಗೆ ಮೇಲೆ ಒತ್ತಡ ಕೊಡಬೇಕು, ಎಷ್ಟು ಮಕ್ಕಳು ಭಾರ ಹೊರಬೇಕು, ಸ್ಕೂಲಲ್ಲೆಲ್ಲ ಬ್ಯಾಗ್ನ ಹೊರ್ತಾರೆ, ಅದೆಲ್ಲ ಗೊತ್ತಿಲ್ಲ. ಸೊ ಇದರಿಂದ ಅಬ್ನಾರ್ಮಲ್ ಪೋಸ್ಚರ್ಸ್ ಆಗಿರ್ಬೋದು, ಅಬ್ನಾರ್ಮಲ್ ವೆಯ್ಟ್ ಆಗಿರ್ಬೋದು. ಸೊ ಇದು ನಮ್ಮ ಮೂಳೆಗಳ ಮೇಲೆ ಬಿದ್ದಾಗ, ಮತ್ತೆ ನಾಲ್ಗೆಗೆ ಏನು ಬೇಕೋ ಅದನ್ನು ಮಾತ್ರ ನಾವು ಇವತ್ತಿನ ದಿನಗಳಲ್ಲಿ ತಿಂತಾ ಇದೀವಿ. ಅಂದರೆ ಟೇಸ್ಟಿ ಫುಡ್ ವಿ ಆರ್ ಗೋಯಿಂಗ್. ದೇಹಕ್ಕೆ ಏನು ಬೇಕೋ, ಮೂಳೆಗಳಿಗೆ ಏನು ಬೇಕೋ, ಮೂಳೆಗಳ ಶಕ್ತಿಗೆ ಏನು ಬೇಕೋ ಅದನ್ನು ನಾವು ಸೇವನೆ ಮಾಡ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಇದೆಲ್ಲ ಅರ್ಲಿ ಏಜ್ಗೆ ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗತ್ತೆ. ಸೊ ಮೆಡಿಕಲಿ ದೇರ್ ಆರ್ ಮೋರ್ ದ್ಯಾನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್. ಬಟ್ ನಮ್ಮ ದಿನದ ಒಂದು ಪ್ರಾಕ್ಟೀಸಲ್ಲಿ ನೋಡುವಂಥದ್ದು ಒಂದು 6ರಿಂದ 7 ರೀತಿಯ ವಿಧವಾದ ಒಂದು ಆರ್ಥ್ರೈಟಿಸ್ನ ನಾವು ಕಾಣ್ಬೋದಾಗತ್ತೆ. ಅದರಲ್ಲಿ ಮೊದಲನೇದಾಗಿ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದೇ
ಆಸ್ಟಿಯೋ ಸಂಧಿವಾತ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿ ಕರಿತೇವೆ. ಎರಡನೇದಾಗಿ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳಿ ಕರಿತೇವೆ. ಮೂರನೇದಾಗಿ ಇವತ್ತಿನ ಒಂದು ಲೈಫ್ ಸ್ಟೈಲಿಂದ ಬರ್ತಾ ಇರುವಂಥ ಒಂದು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಆಗಿರ್ಬೋದು, ಅಥವಾ ಇನ್ಫೆಕ್ಟಿವ್ ಆರ್ಥ್ರೈಟಿಸು, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸು. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸು ಆಸ್ ಎ ಡಾಕ್ಟರ್ ಆಗಿ ನಮಗೆ ಮುಖ್ಯ ಆಗುತ್ತೆ. ಯಾಕಂದರೆ ಎಲ್ಲ ಆರ್ಥ್ರೈಟಿಸಲ್ಲೂ ಬರೀ ಮೂಳೆಗಳ ನೋವಿರುತ್ತೆ, ಮೂಳೆಗಳ ಊತ ಇರುತ್ತೆ, ಮೂಳೆಗಳಲ್ಲಿ ಒಂದು ಡಿಫಾರ್ಮಿಟಿ ಇರುತ್ತೆ. ಬಟ್ ಯಾವ ಆರ್ಥ್ರೈಟಿಸಿಂದ ಬಳಲ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಖ್ಯವಾಗಿ 50 ವರ್ಷ ಆದಮೇಲೆ ಕಂಡುಬರುವಂಥದ್ದೇ ಈ ಆಸ್ಟಿಯೋ ಆರ್ಥ್ರೈಟಿಸ್. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಇಸ್ ಎ ಡಿಜನರೇಟಿವ್ ಡಿಸೀಸ್ ಇನ್ ವಿಚ್ ದೇರ್ ಇಸ್ ಅನ್ ಎರೋಷನ್ ಆಫ್ ದ ಜಾಯಿಂಟ್ ಅಂತ ಹೇಳಿ ಕರಿತೇವೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು 50 ವರ್ಷದ ಮೇಲೆ ಕಂಡುಬರುವಂಥದ್ದು. ಸೊ ಏಜ್ ಆಗ್ತಾ ಆಗ್ತಾ ನಮ್ಮ ತಲೆ ಕೂದಲು ಹೇಗೆ ಗ್ರೇ ಆಗುತ್ತೆ ಅಥವಾ ಬಿಳಿ ಆಗುತ್ತೆ, ಅದೇ ರೀತಿ ನಮ್ಮ ಮೂಳೆಗಳು ಸವಿಯೋದು ಕಾಮನ್ ಆಗಿ ಕಂಡು ಬರ್ತಾ ಇರುತ್ತೆ. ಸೊ 45 ವರ್ಷ ಆದಮೇಲೆ 50 ವರ್ಷ ಆದಮೇಲೆ ನಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ನಾನು ಏನು 2 ಮೂಳೆಗಳ ಏನು ಪರ್ದೆ ಅಂತ ಹೇಳಿದೆ, ಆರ್ಟಿಕ್ಯುಲರ್ ಕಾರ್ಟಿಲೇಜ್, ಆ ಕಾರ್ಟಿಲೇಜಲ್ಲಿ ಪ್ರೋಟೀನ್ ಕಂಟೆಂಟ್ ಅನ್ನೋದು ಇರುತ್ತೆ. ಸೊ ಅದನ್ನು ನಾವು ಮೆಡಿಕಲಿ ಪ್ರೋಟಿಯೋಗ್ಲೈಕನ್ ಅಂತ ಹೇಳಿ ಕರಿತೇವೆ. ಸೊ ಈ ಕಂಟೆಂಟು, ಈ ಪ್ರೋಟಿಯೋಗ್ಲೈಕನ್ ಯಾವಾಗ ನಮ್ಮ ಮೂಳೆಗಳ ಆರ್ಟಿಕ್ಯುಲರ್ ಕಾರ್ಟಿಲೇಜಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಆರ್ಟಿಕ್ಯುಲರ್ ಕಾರ್ಟಿಲೇಜು ಪರ್ದೆ ಆಗಿರುವಂಥದ್ದು ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾರು ಒಂದು ವ್ಯಕ್ತಿ ತುಂಬ ಒಬೇಸ್ ಇದ್ದಾನೆ ಅಥವಾ 80 kg ಇದ್ದಾನೆ, 100 kg ಇದ್ದಾನೆ, ಅವನಿಗೆ ಫಸ್ಟ್ ಸ್ಟಾರ್ಟ್ ಆಗುವಂಥದ್ದೇ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್. ಅವನ ತೂಕ ಯಾವ ಮೂಳೆ ಹೊರುತ್ತೆ, ಎಕ್ಸ್ಪೆಷಲಿ ನಮ್ಮ ಮಂಡಿಯ ಮೂಳೆಗಳಾಗಿರ್ಬೋದು, ನೀ ಜಾಯಿಂಟ್ ಅಂತ ಹೇಳ್ತೀವಿ, ಸೊಂಟದ ಮೂಳೆಗಳಾಗಿರ್ಬೋದು, ಹಿಪ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅಥವಾ ಬ್ಯಾಕ್ ಬೆನ್ನಿನ ಮೂಳೆ ಆಗಿರ್ಬೋದು, ಇಲ್ಲಿ ಏನಾಗುತ್ತೆ ಅಬ್ನಾರ್ಮಲ್ ವೆಯ್ಟ್ ಒತ್ತಡದಿಂದ ಸೊ ಅದು ಒಂದು ಮೂಳೆ ಘರ್ಷಣೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನೋವು ಉಂಟಾಗುವಂಥದ್ದು. ಎಷ್ಟೋ ಜನ ಹೇಳ್ತಾರೆ, ಸರ್ ನಂಗೆ ನಡಿಬೇಕಾದ್ರೆ ತುಂಬ ಏನೋ ಒಂದು ಕಟ್ಟ ಅಂತ ಸೌಂಡ್ ಬರುತ್ತೆ, ಕ್ರಿಪಿಟಸ್ ಅಂತ ಹೇಳ್ತೀವಿ ಮೆಡಿಕಲಿ. ಸೊ ಸಪೋರ್ಟ್ ಇದ್ದೇ ನಾನು ನಡಿಬೇಕಾದ್ರೆ, ರೆಸ್ಟ್ ತೊಗೊಂಡ್ರೆ ನನಗೆ ಕಡಿಮೆ ಆಗುತ್ತೆ. ಸೊ ಈ ಥರದೊಂದು ಸಮಸ್ಯೆಗಳನ್ನ ಹೇಳ್ತಾರೆ. ಮುಖ್ಯವಾದ ಒಂದು ಕಾರಣ ಏಜ್ ರಿಲೇಟೆಡ್ ಫ್ಯಾಕ್ಟರ್. ಏಜ್ ಆಗ್ತಾ ಆಗ್ತಾ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕಂಡುಬರುತ್ತೆ, ಬಟ್ ಇನ್ ಎ ಡಿಫ್ರೆಂಟ್ ವೇ ಅಂತಲೇ ಹೇಳ್ಬೋದಾಗುತ್ತೆ. ಎರಡನೇದಾಗಿ ಒಬೇಸಿಟಿ ಆ್ಯಂಡ್ ಓವರ್ ವೈಟ್, ಸ್ಥೂಲಕಾಯ, ಬೊಜ್ಜುತನ ಆಸ್ಟಿಯೋ ಆರ್ಥ್ರೈಟಿಸ್ಗೆ ಮುಖ್ಯವಾದ ಮತ್ತು ಮೊದಲನೇದಾಗಿ ಒಂದು ಕಾರಣ ಅಂತಲೇ ಹೇಳ್ಬೋದಾಗುತ್ತೆ ಇವತ್ತಿನ ದಿನಗಳಲ್ಲಿ. ಮೂರನೇದಾಗಿ ನಾವು ಹೇಳ್ತಾ ಇದೀವಿ, ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ಕ್ಯಾಲ್ಶಿಯಂ ದೇಹದಲ್ಲಿ ಕಡಿಮೆ ಆಗ್ತಾ ಇದೆ, ಸೊ ಅಥವಾ ವಿಟಮಿನ್ ಡಿ ದೇಹದಲ್ಲಿ ಕಡಿಮೆ ಆಯಿತು. ಸೊ ಕ್ಯಾಲ್ಶಿಯಂ ಅಂಶ ಕಡಿಮೆ ಆಯಿತು ಅಂದರೆ ಮೂಳೆಗಳ ಸಾಂದ್ರತೆ ಅಂದರೆ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತೆ. ಸೊ ಇದರಿಂದ ಆರ್ಥ್ರೈಟಿಸ್ ಬರುವಂಥ ಲಕ್ಷಣಗಳಾಗಿರ್ಬೋದು, ಅಥವಾ ಏನೋ ಒಂದು ಇಂಜುರಿ ಆಯಿತು, ಏಟ್ ಆಯಿತು, ಪೆಟ್ಟು ಬಿತ್ತು, ಸೊ ಇದರಿಂದ ನನಗೆ ಜಾಯಿಂಟ್ ಕ್ಯಾಪ್ಸುಲ್ ವೀಕ್ ಆಗಿ ಕೂಡ ಆರ್ಥ್ರೈಟಿಸ್ ಬರುವಂಥ ಲಕ್ಷಣಗಳಿರುತ್ತೆ. ಒಬ್ರು ಕಾಲರ್ ಹಿಡಿದ್ರೆ ಮಾತನಾಡಿಸೋಣ. ಬಾಬು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ತೆ ಬಾಬು ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸಮಸ್ಯೆ ಏನು? ನಮಸ್ತೆ ಬಾಬು ಅವರೇ, ಹೇಳಿ ಏನು ಸಮಸ್ಯೆಗೆ? ನಮಸ್ಕಾರ ಸರ್. ಹೇಳಿ ಸರ್. ಸರ್ ನಮ್ಮ ಅಕ್ಕವ್ರಿಗೆ 2 ಕೈ ಊತ ಬರುತ್ತೆ ಸರ್. ಕೈ ಅಂದ್ರೆ ಇಲ್ಲಿ ಯಾವ ಮೂಳೆ? ಜಾಯಿಂಟ್ ಅಲ್ಲ, ಸಂಧಿ ಇಲ್ಲ ಅಥವಾ ಜಾಯಿಂಟ್ ಸರ್. ಈ ಜಾಯಿಂಟ್ ಇದೆಲ್ಲ ಗಾಡಿ ರೇಸ್ ಮಾಡ್ತೀವಲ್ಲ ಆ ಜಾಯಿಂಟ್. ಓಕೆ. ಸೊ ಕೈನ ಬೆರಳು ಕೂಡ ಊತ ಬರುತ್ತಾ ಅಥವಾ ಓನ್ಲಿ ಎಲ್ಬೋ ಜಾಯಿಂಟ್ಸ್ ಮಾತ್ರನಾ? ಇಲ್ಲ ಸರ್, ಎಲ್ಲ ಕೈನೇ ಊತ ಬರುತ್ತೆ. ಕೈ ಊತ ಬರುತ್ತೆ. ಓಕೆ. 2 ಕೈ ಸರ್. ಮೊಳಕಾಯಿ ಹಿಡ್ಕೊಂಡು ಬಟ್ಟಿನ ಮತ್ತೆ. ಓಕೆ. ಏನಾದ್ರೂ ಪರೀಕ್ಷೆಗಳನ್ನ ಮಾಡಿಸಿದ್ರಾ ಬಾಬು ಅವರೇ? ಮಾಡ್ಸಿನ್ ಸರ್. ಅದಕ್ಕೆ ಬೆಳಗಾವ್ ಡಾಕ್ಟರ್ಗೆ ಹೋಗಿದ್ದೇವೆ ಸರ್. ಏನಂತ ಹೇಳಿದ್ದಾರೆ? ಏನ್ ಸಮಸ್ಯೆ ಅಂತ ಹೇಳಿದ್ದಾರೆ? ಸಂಧಿವಾತ ಅಂತ ಹೇಳಿದ್ರು. ಓಕೆ. ಸಂಧಿವಾತ ನೀವು ಕಾರ್ಯಕ್ರಮ ನೋಡ್ತಿದ್ರೆ ನಾನು ಹೇಳಿದೆ, ಆರ್ಥ್ರೈಟಿಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ. ಬಟ್ ಮಹಿಳೆಯರಲ್ಲಿ ಹೆಚ್ಚು ಕಂಡುಬರುವಂಥ ಒಂದು ಈ ರುಮಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಗೌಟಿ ಆರ್ಥ್ರೈಟಿಸ್ ಆಗಿರ್ಬೋದು, ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಈ ಥರದ ಒಂದು ಸಮಸ್ಯೆಗಳಿರುತ್ತೆ. ಬರೀ ಸಂಧಿವಾತ ಅಂತ ಹೇಳಿ ಜನರಲೈಸ್ಡ್ ಆಗಿ ಮೆಡಿಕೇಶನ್ಸ್ ಖಂಡಿತ ತಗೊಳ್ಬೇಡಿ. ಸೊ ಯಾವ ಆರ್ಥ್ರೈಟಿಸ್ ಇಂದ ಬಳಲ್ತಾ ಇದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೂಳೆಯಲ್ಲಿ ನೋವು ಬರ್ತಿದೆ ಅಂದ್ರೆ ಮೂಳೆಯಲ್ಲಿ ಸಮಸ್ಯೆ ಇರುತ್ತೆ ಅಂತ ಖಂಡಿತ ತಿಳ್ಕೊಳ್ಬೇಡಿ. ರಕ್ತದಲ್ಲಿ ಸಮಸ್ಯೆಗಳಿರುತ್ತೆ. ಸೊ ರಕ್ತದಲ್ಲಿ ಇರುವಂಥ ಒಂದು RA ಫ್ಯಾಕ್ಟರ್ ಆಗಿರ್ಬೋದು, ಯೂರಿಕ್ ಆಸಿಡ್ ಅಂಶ ಹೆಚ್ಚಾಗಿರ್ಬೋದು, ಅಥವಾ CRP ಅಂತ ಹೇಳ್ತೀವಿ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ, ಇದು ನಾರ್ಮಲ್ ರೇಂಜಲ್ಲಿ ಇರಬೇಕಾಗತ್ತೆ. ಸೊ ಅದು ಯಾವಾಗ ಹೆಚ್ಚಾಗುತ್ತೆ, ಸೊ ಆಗ ಕೈಯಲ್ಲಿ ನೋವು ಬರುವಂಥದ್ದು, IP ಜಾಯಿಂಟ್ಸ್, ಇಂಟರ್ಫೆಲೆಂಜಿಯಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಊತ ಬರುವಂಥದ್ದು. ಸೊ ಇದು ಆದಷ್ಟು ಈ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಈ ನವೆಂಬರ್, ಡಿಸೆಂಬರ್ ಈ ತಿಂಗಳಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಹೋಮಿಯೋಪತಿಲಿ ಇದಕ್ಕೆ ಶಾಶ್ವತ ಪರಿಹಾರ ಇದೆ. ಅದು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಯಾವ ಆರ್ಥ್ರೈಟಿಸ್ನ ಬಳಲ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಆಸ್ ಎ ವೈದ್ಯರಾಗಿ ನಮ್ಮ ಕರ್ತವ್ಯ. ಅದಕ್ಕೆ ತಕ್ಕಂತೆ ಪರೀಕ್ಷೆಗಳನ್ನ ಮಾಡಿಸಿ ನೀವು ಒಂದ್ಸರಿ ಬರ್ಬೋದಾಗತ್ತೆ. ಧನ್ಯವಾದ ಬಾಬು ಅವರೇ ಕರೆ ಮಾಡೋದಕ್ಕಾಗಿ. ತುಂಬಾ ಜನಕ್ಕೆ ಈಗಷ್ಟೇ ಕರೆ ಮಾಡಿದವರು ಹೇಳ್ತಾ ಇದ್ರು ಸಂಧಿವಾತ ಇರಬಹುದು ಅಂತ ಹೇಳ್ತಾ ಇದ್ರು. ಅಂದ್ರೆ ಇದು ಆರ್ಥ್ರೈಟಿಸ್ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಟೈಮ್ ವೇಸ್ಟ್ ಮಾಡಿರ್ತಾರೆ. ನಂತರದಲ್ಲಿ ಪೇನ್ ಉಲ್ಬಣ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಬೇಸಿಕ್ ಆಗಿ ಈ ರೀತಿ ಸಿಂಪ್ಟಮ್ಸ್ ಗಳು ಇದು ಆರ್ಥ್ರೈಟಿಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ? ಏನಾದ್ರೂ ಬೇಸಿಕ್ ಟೆಸ್ಟ್ ಗಳನ್ನ ಮಾಡಿಸ್ಬೇಕಾ? ಖಂಡಿತ ಮಾಡಿಸ್ಬೇಕಾಗುತ್ತೆ. ಎಲ್ಲ ಕಾಯಿಲೆಗಳಿಗೂ ಅದರ ಆದ ಒಂದು ಪರೀಕ್ಷೆಗಳು, ಅದರ ಆದ ಒಂದು ಸ್ಟೇಜಸ್ಗಳು, ಹಂತಗಳು ಇರುತ್ತೆ.
ಸೊ ಯಾವ ಆರ್ಥ್ರೈಟಿಸಿಂದ ಬಳಲ್ತಾ ಇದ್ದಾನೆ, ಜಸ್ಟ್ ಜನರಲೈಸ್ಡ್ ಆಗಿ ಆರ್ಥ್ರೈಟಿಸ್ ಇದೆ, ಮೂಳೆಗಳಲ್ಲಿ ನೋವಿದೆ, ಏನೋ ಒಂದು ನೋವಿನ ಮಾತ್ರೆ ತಗೊಂಡೆ, ಅಥವಾ ಇವತ್ತಿನ ಒಂದು ಮಾರ್ಕೆಟಿಂಗ್ ಯುಗದಲ್ಲಿ ನಾನಾ ಥರದ ಒಂದು ಸ್ಪ್ರೇಗಳು ಬಂದಿದೆ, ನಾನಾ ಥರದ ಒಂದು ಆಯಿಂಟ್ಮೆಂಟ್ಗಳು ಅಥವಾ ಮುಲಾಮ್ಗಳು ಬಂದಿದೆ. ಸೊ ಏನೋ ಒಂದು ಅವರೇ ಹಾಗೆ ಅಪ್ಲೈ ಮಾಡ್ಕೊಳ್ಳುವಂಥ ಒಂದು ಕೆಲಸಗಳ ಇವತ್ತಿನ ದಿನಗಳಲ್ಲಿ ಪೇಷಂಟ್ಸೇ ಮಾಡ್ತಾ ಇದ್ದಾರೆ. ಸೊ ಅದರಿಂದ ತಾತ್ಕಾಲಿಕವಾಗಿ ಅವ್ರಿಗೆ ನೋವು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕಾಯಿಲೆ ಕಡಿಮೆ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರ ಮೆಂಟಾಲಿಟಿ ಏನೇನಿದೆ, ಸೊ ನೋವು ಕಡಿಮೆ ಆದರೆ ನನ್ನ ಕಾಯಿಲೆ ಕಡಿಮೆ ಆಗ್ತಿದೆ, ಸೊ ಖಂಡಿತ ಅದು ತಲೆಯಿಂದ ತೆಗಿಬೇಕಾಗತ್ತೆ. ನೋವು ಕಡಿಮೆ ಆದರೆ ನಿಮ್ಮ ಆ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಥವಾ ಸೆಡೆಟಿವ್ ಅಥವಾ ಸಪ್ರೆಷನ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಒಳಗಡೆ ಇರುವಂಥ ಕಾಯಿಲೆ ಕಡಿಮೆ ಆಗಬೇಕು. ಸೊ ಅದು ಆಸ್ ಎ ವೈದ್ಯರಾಗಿ ಗೊತ್ತಾಗುತ್ತೆ. ಮತ್ತು ಎಲ್ಲ ಆರ್ಥ್ರೈಟಿಸ್ ಪೇಷಂಟ್ಸು ಒಂದೇ ಥರ ಇರೋದಿಲ್ಲ. ಸೊ ಇದು ಹಂತವಾಗಿ ಕ್ಷೀಣಿಸುವಂಥ ಒಂದು ಕಾಯಿಲೆ. ಯಾರು ಒಂದು ವಾರದಲ್ಲಿ ನನಗೆ ಆಸ್ಟಿಯೋ ಆರ್ಥ್ರೈಟಿಸ್ ಬಂದ್ಬಿಡ್ತು ಡಾಕ್ಟರ್, ಅಥವಾ ಒಂದು ದಿವಸದಲ್ಲಿ ನನಗೆ ಗೌಟಿ ಆರ್ಥ್ರೈಟಿಸ್ ಬಂದ್ಬಿಡ್ತು ಅಂತ ಹೇಳೋದಿಲ್ಲ. ಸೊ ಇದಕ್ಕೆ ಪ್ರೀವಿಯಸ್ ಹಿಸ್ಟ್ರಿನ ನಾವು ತಗೊಳ್ಬೇಕಾಗತ್ತೆ. ಸೊ ಅದಕ್ಕೆ ಆಸ್ ಎ ಹೋಮಿಯೋಪತಿಕ್ ವೈದ್ಯರಾಗಿ ಆರ್ಥ್ರೈಟಿಸ್ ಬಂತು ಅಂತ ಹೇಳಿದ್ರೆ ನಾವು ಡೀಟೇಲ್ ಕೇಸ್ ಹಿಸ್ಟ್ರಿನ ತಗೊಳ್ತೀವಿ. ಯಾಕೆ ಬಂತು, ಯಾಕೆ ಆ ಏಜಲ್ಲೇ ಬಂತು, ಏನಾದರೂ ಹೆರಿಡಿಟಿ ಟೆಂಡೆನ್ಸಿ ಕಾರಣನ, ಅನುವಂಶಿಕತೆ ಕಾರಣನ, ಅವ್ರು ಕೆಲಸ ಮಾಡೋ ರೀತಿ ಕಾರಣನ, ಅಥವಾ ವಾತಾವರಣ ಕಾರಣ, ಏನು ಕಾರಣ, ಹ್ಯಾಬಿಟ್ಸ್ ಕಾರಣನ, ಇದೆಲ್ಲ ನಾವು ತಿಳ್ಕೊಂಡು ಅದರ ತಕ್ಕಂತೆ ಆ ಮೆಡಿಸನ್ನು ಪೇಷಂಟ್ಗೆ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಕಾಯಿಲೆ ಕಡಿಮೆ ಆಗುತ್ತೆ. ಸೊ ಕಾಯಿಲೆ ಕಡಿಮೆ ಆದರೆ ಆಟೋಮೆಟಿಕಲಿ ನೋವುಗಳು ಕಡಿಮೆ ಆಗುತ್ತೆ. ಸೊ ಇದು ಆಸ್ ಎ ವೀಕ್ಷಕರು ತಿಳ್ಕೊಳ್ಬೇಕು ಅನ್ನೋದು ಹೇಳ್ಬೋದು. ಇನ್ನು ಆರ್ಥ್ರೈಟಿಸ್ ಬಂದವರು ತುಂಬಾ ಓನ್ ಮೆಡಿಕೇಶನ್ಸ್ ಕೂಡ ಹೆಚ್ಚಾಗಿ ಮಾಡ್ಕೊಳ್ತಿರ್ತಾರೆ. ಹತ್ತಿರದಲ್ಲಿರುವಂಥ ಮೆಡಿಕಲ್ ಸ್ಟೋರ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಒಂದಷ್ಟು ದಿನಗಳಿಗೆಲ್ಲ ಪೇಯ್ನ್ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅಗೇನ್ ರಿಪೀಟ್ ಆಗೋಕ್ಕೆ ಚಾನ್ಸಸ್ ಆಗುತ್ತೆ. ಸೊ ಈ ರೀತಿ ಇರುವ ಸಂದರ್ಭದಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಅಂದರೆ ವೈದ್ಯರನ್ನ ಯಾವ ಸಂದರ್ಭದಲ್ಲಿ ನಾವು ಭೇಟಿ ಮಾಡಬೇಕು ಅಂತ ಹೇಳಿ? ಖಂಡಿತ ಕಾಮನ್ ಸಿಂಪ್ಟಮ್ಸ್ ಅಥವಾ ಅನ್ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಮೂಳೆಗಳಲ್ಲಿ ನೋವು ಬರೋದು ಸರ್ವೇ ಸಾಮಾನ್ಯವಾಗಿ ಡಿಪೆಂಡೆನ್ಸಿ ಆಗ್ಬಿಡ್ತಾರೆ. ಎಷ್ಟೋ ಜನರಲ್ಲಿ ನಾವು ನೋಡಿರ್ಬೋದು. ಸೊ ಮೂಳೆಗಳಲ್ಲಿ ನೋವು ಬಂತು ಅಂದರೆ ಇನ್ನೊಬ್ರು ಡಿಪೆಂಡ್ ಮೇಲೆ ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ, ಅವ್ರ ಕೆರಿಯರ್ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಮಾಡಕ್ಕೆ ಹೋಗಬಾರ್ದು. ಮೇಯ್ನಾಗಿ ಒಂದೇ ಆಸ್ಟಿಯೋ ಆರ್ಥ್ರೈಟಿಸ್ ಒಂದೇ ಇಲ್ಲ, ಬರೀ ನೋವಷ್ಟೇ ಇದಕ್ಕೆ ಸೀಮಿತ ಇಲ್ಲ. ಇನ್ನೊಂದು ನಾನು ಎರಡನೇದಾಗಿ ಹೇಳಿದೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳಿ. ಸೊ ರುಮಟಾಯ್ಡ್ ಆರ್ಥ್ರೈಟಿಸ್ ಈಸ್ ಅನ್ ಆಟೋಇಮ್ಯೂನ್ ಕಂಡೀಷನ್ ಇನ್ ವಿಚ್ ಅವರ್ ಓನ್ ಬಾಡಿ ಸಿಸ್ಟಮ್ ಈಸ್ ಅಫೆಕ್ಟೆಡ್ ಬೈ ಇಟ್ಸ್ ಓನ್ ಇಮ್ಯುನಿಟಿ ಅಂತ ಹೇಳಿ ಕರಿತೇವೆ ಮೆಡಿಕಲಿ. ಸೊ ಇದರ ಅರ್ಥ ಇಷ್ಟೇ. ಸೊ ಪ್ರತಿಯೊಬ್ಬರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಇರುತ್ತೆ, ಅಥವಾ ರೆಸಿಸ್ಟೆನ್ಸ್ ಪವರ್ ಅನ್ನೋದಿರುತ್ತೆ. ಅದು ನಮ್ಮ ದೇಹದ ಮೂಳೆಗಳು ಸಪೋರ್ಟ್ ಮಾಡೋ ಬದಲು ಆಟೋ ಇಮ್ಯುನಿಟಲ್ಲಿ ಏನಾಗುತ್ತೆ, ಡೆಸ್ಟ್ರಾಯ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಇದು ಆಸ್ಟಿಯೋ ಆರ್ಥ್ರೈಟಿಸ್ ಏಜ್ ಆದಮೇಲೆ ಬಂತು ಅಂದರೆ, ಈ ರುಮಟಾಯ್ಡ್ ಆರ್ಥ್ರೈಟಿಸ್ ನಾವು 8 ವರ್ಷದ ಮಕ್ಕಳಲ್ಲಿ ಕಂಡುಬರ್ಬೋದು, 15 ವರ್ಷದ ಒಂದು ಮಕ್ಕಳಲ್ಲಿ ಕಂಡುಬರ್ಬೋದು, 25 ವರ್ಷದ ಒಂದು ವಯಸ್ಕರಲ್ಲಿ ಕಂಡುಬರ್ಬೋದಾಗುತ್ತೆ. ಸೊ ಇದು ಮೇಯ್ನ್ ಆಗಿ ಸ್ಮಾಲರ್ ಜಾಯಿಂಟ್ಸ್ ಇಂದ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಏನೋ ಬರೀ ಮಂಡಿಲಿ ಒಂದು ನೋವು ಬಂದರೆ ಅಷ್ಟೇ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದಿಲ್ಲ. ಕೈ ಬೆರಳಲ್ಲಿ ನೋವು ಬರುವಂಥದ್ದು, ನೋವಿನ ಜೊತೆಗೆ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಬಿಗಿತದ ಭಾವನೆ ಉಂಟಾಗ್ತಾ ಇರುತ್ತೆ. ಎಷ್ಟೋ ಜನ ಕ್ಲಾಸಿಕ್ ಸಿಂಪ್ಟಮ್ಸ್ ಹೇಳ್ತಾರೆ, ಸರ್ ನಂಗೆ ಬೆಳಗ್ಗೆ ಎದ್ದಿದ ತಕ್ಷಣ ಆ ಚಳಿಗೆ ನನಗೇನೋ ಹಿಡ್ಕೊಂಡ್ಬಿಡುತ್ತೆ, ಸ್ವಲ್ಪ ಮೂವ್ಮೆಂಟ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಅಥವಾ ಒಂದು 2-3 ಹೆಜ್ಜೆ ಇಡೋದಕ್ಕೆ ನನಗೆ ಕಷ್ಟ ಆಗುತ್ತೆ, ಒಂದು 10 ಹೆಜ್ಜೆ ಇಟ್ಟರೆ ನನಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಸೊ ಇದೆಲ್ಲ ಸ್ಟಿಫ್ನೆಸ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಕಾಲಿನ ಜಾಯಿಂಟ್ಸ್ಗಳಲ್ಲಿ ಊತ ಬರುವಂಥದ್ದು, ಕೈ ಬೆರಳಲ್ಲಿ ಊತ ಬರುವಂಥದ್ದು. ಸೊ ಇದು ನೋವಷ್ಟೇ ಸೀಮಿತ ಇರೋದಿಲ್ಲ. ರುಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಮೂಳೆಗಳ ವಕ್ರತೆ ಕೂಡ ಕಂಡು ಬರ್ಬೋದಾಗುತ್ತೆ. ಮೂಳೆಗಳು ಈ ರೀತಿ ವಕ್ರತೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಒಂದು ಶರ್ಟ್ ಬಟನ್ ಕೂಡ ಅವ್ರಿಗೆ ವೇರ್ ಮಾಡೋಕ್ಕಾಗೋದಿಲ್ಲ. ಸೊ ಅಥವಾ 1 kg ವೆಯ್ಟ್ ಕೂಡ ಲಿಫ್ಟ್ ಮಾಡೋಕ್ಕಾಗೋದಿಲ್ಲ, ಕೂಂಬು ಮಾಡೋಕ್ಕಾಗೋದಿಲ್ಲ. ಸೊ ಈ ಥರದ ಒಂದು ಲಕ್ಷಣಗಳಿಗೆ ಸಿಂಪ್ಟಮ್ಸ್ಗೆ ಒಳಗಾಗ್ಬಿಡ್ತಾರೆ. ಸೊ ರುಮಟಾಯ್ಡ್ ಆರ್ಥ್ರೈಟಿಸಿಂದ ಬಳಲ್ತಾ ಇರೋರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಸಮಸ್ಯೆಗಳಿಗೆ ಅವ್ರಿಗೆ ಒಳಗಾಗಬೇಕಾಗುತ್ತೆ. ಡೈಲಿ ಸ್ಟೆರಾಯ್ಡ್ಸ್ಗಳನ್ನ ತಗೊಳ್ಳುವಂಥದ್ದು, ಡೈಲಿ ನೋವಿನ ಮಾತ್ರೆಗೆ ಒಳಗಾಗುವಂಥದ್ದು. ಸೊ ಅವರು ಅದಿಲ್ಲ ಅಂದರೆ ಜೀವನನೇ ಮಾಡೋಕ್ಕಾಗೋದಿಲ್ಲ, ಆ ಥರದ ಒಂದು ಸ್ಥಿತಿಗೆ ಬಂದುಬಿಡ್ತಾರೆ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸೆಲ್ಫ್ ಮೆಡಿಕೇಶನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಇದಕ್ಕೆ ಮುಖ್ಯ ಕಾರಣ ಹೆರಿಡಿಟಿ ಟೆಂಡೆನ್ಸಿ ಆಗಿರ್ಬೋದು, ಮತ್ತು ಇವತ್ತಿನ ದಿನಗಳಲ್ಲಿ ಮಾನಸಿಕ ಒತ್ತಡ. ಯಾರಿಗೆ ಇಲ್ಲ ಒತ್ತಡ? ಸೊ ಸ್ಟ್ರೆಸ್ ಅನ್ನೋದು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ, ಸೊ ನಮ್ಮ ಕೆಲಸಗಳನ್ನೇ ನಾವು ಇಷ್ಟಪಡ್ದಿರೋ ನಾವು ಅದನ್ನು ಒತ್ತಡ ಅಂತ ತಗೊಳ್ತೀವಿ. ಅದು ಡಿಸ್ಟ್ರೆಸ್ ಆದಾಗ ಆಟೋ ಇಮ್ಯುನಿಟಿ ಆಗಿ ಈ ರೀತಿ ಒಂದು ಕಾಯಿಲೆಗಳು ಬರುತ್ತೆ. ಸೊ ಯಾರ್ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಎನಿ ಸಂಧಿವಾತಗಳಿದ್ದರೆ ಅವರ ನೆಕ್ಸ್ಟ್ ಜನ್ರೇಷನ್ನು ಕೇರ್ ಮಾಡ್ಕೊಳ್ಳುವಂಥದ್ದು, ಅದೇ ರೀತಿ ಒಂದು 10 ಪಟ್ಟು ಅವರು ಒಂದು ಸೂಕ್ಷ್ಮತೆಗೆ ಒಳಗಾಗುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಅಂತ ಈ ಮೂಲಕ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಪಡ್ಕೊಳ್ತೀನಿ. ವೀಕ್ಷಕರಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ನೆಗಡಿ ಹೋಯ್ತು, ಕೆಮ್ಮು ಸೀನು ಹೋಯ್ತು, ಅಲರ್ಜಿ ಶ್ವಾಸ ಸಂಬಂಧಿ ಸಮಸ್ಯೆಗಳು ಪರಿಹಾರ ಆಯ್ತು. 33 ವರ್ಷಗಳಿಂದ ಲಕ್ಷಗಟ್ಟಲೆ ಜನರಿಗೆ ಶ್ವಾಸ ಸಂಬಂಧಿ ಸಮಸ್ಯೆಗಳಿಂದ ಪರಿಹಾರ ನೀಡಿದೆ ಪಂಕಜ ಕಸ್ತೂರಿ ಬ್ರೀದ್ ಈಸಿ. ಈಗ ಶ್ವಸಿಸೋಣ ಈಸಿಯಾಗಿ. ಮಹಿಳೆಯರಿಗೆ ಒಂದು ಸಂತೋಷದ ಸುದ್ದಿ. ಏನದು? ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್ ನಲ್ಲಿ ಬ್ಯಾಂಗಲ್ಸ್ ಮೇಳ ನಡೀತಿದೆ. 0% ವೇಸ್ಟೇಜ್, ಮೇಕಿಂಗ್ ಚಾರ್ಜಸ್ ಜಸ್ಟ್ 399 rupees per ಗ್ರಾಮ್. ಇದು ನಿಮ್ಮ ಶ್ರೀ ಸಾಯಿ ಜುವೆಲ್ ಪ್ಯಾಲೇಸ್, ಡಿವಿಜಿ ರೋಡ್, ಬಸವನಗುಡಿ ಹಾಗೂ ಪದ್ಮನಾಭನಗರ. ಸುಂದರ ನಿರೋಗಿ
ನಾನೋವಾ ಕ್ರೀಮ್. ಜನರು ಬಂದು ಹೇಳ್ತಾರೆ ಐಸ್ ಕ್ರೀಮ್ ಬಿಸಿಯಾಗಿರುವಂತ ಕಾಫಿ ತಿಂದಾಗ ನನ್ನ ಹಲ್ಲು ಜುಮ್ ಆಯ್ತು ಅಂತ ಅಂದ್ಬಿಟ್ಟು ಹಂಗಂತಾರೆ. ಸಂವೇದನಾಶೀಲತೆ ಹಂಗೆ ಹೋಗಲ್ಲ. ಸೆನ್ಸೊಡೈನ್ ಟೂತ್ ಪೇಸ್ಟ್ ಸಂವೇದನಾಶೀಲತೆಯಿಂದ ಸುರಕ್ಷಣೆ ನೀಡುತ್ತೆ. ಅದು ಜನರು ಬಂದು ಇಷ್ಟ ಬಂದಿದ್ದು ನಾನು ತಿನ್ಬೋದು ಅಂತ ಸೆನ್ಸೊಡೈನ್ ಅಂತ ಅಂದ್ಬಿಟ್ಟು ರೆಕಮೆಂಡ್ ಮಾಡ್ತೀನಿ. It's time to resort to politics. I will be the honorable chief minister. ಪ್ರಸ್ತುತವಿದೆ ಸ್ಮೂತ್ ಕಾಫಿ ಫ್ರಾಪೆ, ಹಾಲು 10ರದ್ದು, ಸಖತ್ ಸ್ಮೂತ್. ಬಲು ದೂರ ಸಾಗೋಕಿದೆ ನಡೆ ಮುನ್ನಡೆ, ನೋವಿಗೆ ಹೆದರದಿರು ನಡೆ ಮುನ್ನಡೆ, ನೋವು ನಿವಾರಕ ಬಾಮ್ ಝಂಡು ಬಾಮ್ ತಲೆನೋವು ಮೈಕೈ ನೋವು ಶೀತದಿಂದ ಆರಾಮ ನೀಡುತ್ತೆ. ನಡೆ ಮುನ್ನಡೆ ನೋವಿಗೆ ಹೆದರಿ ಬೆದರದಿರು ಹಿಡಿಯ ನಡೆ ಮುನ್ನಡೆ. ಝಂಡು ಬಾಮ್. ನಾನು ದೇಶಿಗೌಡ. ನಾನು 21ನೇ ಸಾಲಿನ ಪರಿಶ್ರಮ ಈಟ್ ಅಕಾಡೆಮಿ ವಿದ್ಯಾರ್ಥಿ. ನನ್ನ ಅಂಕ ಬಂದು 616. ನನ್ನ ತಂದೆ ಸುಂದರೇಶ್, ನನ್ನ ತಾಯಿ ವಸಂತಮ್ಮ. ನನ್ನ ತಂದೆ ಸಾಮಾನ್ಯ ರೈತರಾಗಿದ್ದು ಚನ್ನಪಟ್ಟಣ ತಾಲೂಕಿನ ಅಕ್ಕೂರಿಂದ ಬಂದವನು. ನನ್ನ ಈ ಸಾಧನೆಗಾಗಿ ಅವಕಾಶವನ್ನು ಕೊಟ್ಟ ಪರಿಶ್ರಮ ಈಟ್ ಅಕಾಡೆಮಿಗೆ ಧನ್ಯವಾದವನ್ನು ಕೋರುತ್ತೇನೆ. ಅಣ್ಣ, ರಾಕಿಂಗ್ ಸ್ಟಾರ್ ಫಿಲ್ಮು ಲೇಟ್ ಆಗ್ತಿದೆ. ಟಿಕೆಟ್ಸ್ ಇದೆ, ಲೈಸೆನ್ಸ್ ಇದೆ, ಬೈಕ್ ಇನ್ಶೂರೆನ್ಸ್ ಇದೆ. ಪೊಲೀಸ್ ಹಿಡಿತಾರೆ, ಪಿಕ್ಚರು ಗೋತಾ. ಅದಕ್ಕೆ ಇದೆಯಲ್ಲ ಫೋನ್ ಪೇ. ನೋಡು, ಸೂಪರ್ ಫಾಸ್ಟ್ ಬೈಕ್ ಇನ್ಶೂರೆನ್ಸ್. ಇಷ್ಟು ಬೇಗ ಇಲ್ಲ ಫಿಲ್ಮ್ನಾಗ ಹೋಗುತ್ತೆ. ನಾ ಹೋದ್ರೇನೆ ಶೋ ಶುರುವಾಗೋದು. ಕೆಲವೇ ನಿಮಿಷದಲ್ಲಿ ಟೆನ್ಷನ್ ಬಿಡಿ, ಇನ್ಶೂರೆನ್ಸ್ ತಗೊಳ್ಳಿ ಫೋನ್ ಪೇ. ನಿಮ್ಮೂರಿನ ನಿಖರ ಸುದ್ದಿಯನ್ನ ತಪ್ಪದೇ ನೋಡಿ. ಕರ್ನಾಟಕದ ಮೂಲೆ ಮೂಲೆಯಲ್ಲಿನ ಸಮಗ್ರ ಚಿತ್ರಣ. ನಮ್ಮೂರು ರಾತ್ರಿ 7:57ಕ್ಕೆ. ಪವರ್ಡ್ ಬೈ MYK ಲ್ಯಾಟಿಕ್ರೆಟ್ ಟೈಲ್ ಅಡಿಸಿವ್. ಇನ್ನು ಟೈಲ್ ಒಡೆಯೋದಿಲ್ಲ, ಕಿತ್ತೋಗೋದು ಇಲ್ಲ. ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಆರ್ಥರೈಟಿಸ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ. ಇನ್ನು ಚಳಿಗಾಲ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ರೋಗ ಉಲ್ಬಣ ಆಗುವಂತ ಸಂದರ್ಭ. ಅಂದ್ರೆ ಆರ್ಥರೈಟಿಸ್ ಇಂದ ಯಾರೆಲ್ಲ ಬಳಲ್ತಾ ಇರ್ತಾರೋ ಅವರು ಡಬಲ್ ಪೇನ್ ಅನ್ನು ಅನುಭವಿಸ್ತಾರೆ ಈ ಸಂದರ್ಭದಲ್ಲಿ. ಸೊ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತಾ ಇದೆ, ತುಂಬಾನೇ ಡೇಂಜರಸ್ ಅಂತ. ಸೊ ಇದ್ರ ಬಗ್ಗೆ ತಿಳಿಸಿ. ಖಂಡಿತ ಈ ಚಳಿಗಾಲ ಅಥವಾ ವಿಂಟರ್ ಸೀಸನ್, ರೈನಿ ಸೀಸನ್ ಬಂತು ಅಂದರೆ 2 ಕಾಯಿಲೆಗಳ ಒಂದು ಪೇಷಂಟ್ಸು ಹೆಚ್ಚಾಗ್ಬಿಡುತ್ತೆ ಅವ್ರ ಸಿಂಪ್ಟಮ್ಸ್. ಒಂದು ಅಲರ್ಜಿ ಮತ್ತು ಆಸ್ತಮಾ ಇರೋ ಪೇಷಂಟ್ಸು, ಇನ್ನೊಂದು ಈ ಆರ್ಥರೈಟಿಸ್ ಪೇಷಂಟ್ಸ್. ಯಾಕಂದರೆ ನಮ್ಮ ಮೂಳೆಗಳು ಕೋಲ್ಡ್ಗೆ ಭಾಳನೇ ಒಂದು ಸೂಕ್ಷ್ಮ, ಕೋಲ್ಡ್ಗೆ ಭಾಳನೇ ಒಂದು ಸೆನ್ಸಿಟಿವ್. ಅದಕ್ಕೆ ನಾವು ಆರ್ಥರೈಟಿಸ್ ಪೇಷಂಟ್ಸು AC ಕೆಲಸ ಮಾಡುವಂಥದ್ದು ಅಥವಾ ಥಂಡಿಯ ವಾತಾವರಣದಲ್ಲಿ ಕೆಲಸ ಮಾಡುವಂಥದ್ದು ಖಂಡಿತ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಮೂರನೇದಾಗಿ ಹೇಳುವಂಥದ್ದೇ ಈ ಗೌಟಿ ಆರ್ಥರೈಟಿಸ್. ಇವತ್ತಿನ ದಿನಗಳಲ್ಲಿ ಭಾಳ ಜನ ಈ ಡಯಾಗ್ನೋಸ್ ಮಾಡಿ ಬರ್ತಾ ಇದ್ದಾರೆ. ಸೊ ಗೌಟಿ ಆರ್ಥರೈಟಿಸ್ ಇಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಇನ್ ವಿಚ್ ದೇರ್ ಇಸ್ ಎನ್ ಹೈ ಯೂರಿಕ್ ಆಸಿಡ್ ಲೆವೆಲ್ ಇನ್ ದ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ರಕ್ತದಲ್ಲಿ, ಎಲ್ಲರ ರಕ್ತದಲ್ಲಿ ಯೂರಿಕ್ ಆಸಿಡ್ ಅಂಶ ಅನ್ನೋದಿರುತ್ತೆ. ಅದು ನಾರ್ಮಲ್ ಆಗಿ 3.5 7.0 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಸೊ ಯಾರ ದೇಹದಲ್ಲಿ 7 ಮೇಲೆ ಹೋಯ್ತು ಯೂರಿಕ್ ಆಸಿಡ್ ಅಂದರೆ ಆ ಯೂರಿಕ್ ಆಸಿಡ್ ಏನಾಗುತ್ತೆ, ಕ್ರಿಸ್ಟಲ್ಸ್ ಆಗಿ ಜಾಯಿಂಟ್ ಮೇಲೆ ಡೆಪಾಸಿಟ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಪೊಡೆಗ್ರಾ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ಅಥವಾ ಕ್ರಿಸ್ಟಲ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟು ಜಾಯಿಂಟ್ ಮೇಲೆ ಅಫೆಕ್ಟ್ ಆಗುವಂಥದ್ದೇ ಫಸ್ಟ್ ಮೆಟಾಟಾರ್ಸೋಫೆಲೆಂಜಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ. ಅಂದರೆ ಕಾಲಿನ ಹೆಬ್ಬೆಟ್ಟು ಮೇಲೆ ಎಷ್ಟೋ ಜನರಲ್ಲಿ ನಾವು ನೋಡಿರ್ಬೋದು, ಕಾಲಿನ ಹೆಬ್ಬೆಟ್ಟು ತುಂಬ ಊತಕ್ಕೆ ಒಳಗಾಗಿರುತ್ತೆ, ರೆಡ್ ಆಗಿರುತ್ತೆ. ಅವರು ಕೇಳಿದ್ರೆ ಯಾವಾಗಲೂ ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ಗೌಟಿ ಆರ್ಥರೈಟಿಸ್ನ ಒಂದು ಲಕ್ಷಣ. ಇದಕ್ಕೆ ಮುಖ್ಯ ಕಾರಣ ನಾವು 3 ಕಾರಣ ಹೇಳ್ಬೋದು. ಮೊದಲನೇದಾಗಿ ಹೆರಿಡಿಟಿ ಟೆಂಡೆನ್ಸಿ, ಅಂದರೆ ಆನುವಂಶಿಕತೆ, ತಂದೆಗೆ ಗೌಟಿ ಆರ್ಥರೈಟಿಸ್ ಇರುವಂಥದ್ದು ಅಥವಾ ತಾಯಿಗೆ ಗೌಟಿ ಆರ್ಥರೈಟಿಸ್ ಇರುವಂಥದ್ದು. ಸೊ ಈ ಥರ ಇತ್ತು ಅಂದರೆ ಅವರ ನೆಕ್ಸ್ಟ್ ಜನ್ರೇಷನ್ ಅಥವಾ ಅವರ ನೆಕ್ಸ್ಟ್ ಮಕ್ಕಳಿಗೆ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಎರಡನೇದಾಗಿ ಮೆಡಿಕಲ್ ಕಂಡೀಷನ್ಸ್ ಇಂದ ಬಂದ್ಬಿಡುತ್ತೆ. ಸೊ ಆರ್ಥರೈಟಿಸ್ ಅಂದರೆ ಬರೀ ಒಂದೇ ಕಾಯಿಲೆ ಅಂತಲ್ಲ. ಸೊ ಹಿಂದೆ ಬೇರೆ ಬೇರೆ ಕಾಯಿಲೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಶುಗರಿಂದ ಬಳಲ್ತಾ ಇರ್ತಾರೆ, ಡಯಾಬಿಟಿಸಿಂದ ಬಳಲ್ತಾ ಇರ್ತಾರೆ, ಅಥವಾ ಥೈರಾಯ್ಡಿಂದ ಬಳಲ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ CKD ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಕಂಡೀಷನ್ಸ್ ಅಂತ. ಸೊ ಕಿಡ್ನಿಯ ವೈಫಲ್ಯತೆ ಉಂಟಾಗಿದ್ರೆ, ಸೊ ಕಿಡ್ನಿಯ ಡಿಸೀಸ್ ಇತ್ತು ಅಥವಾ BP ಇತ್ತು, ಸೊ ಈ ಥರದ, ಅಥವಾ ಹೈ ಕೊಲೆಸ್ಟ್ರಾಲ್, ಹೈಪರ್ ಕೊಲೆಸ್ಟ್ರೀಮಿಯಾ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂಶ ಅಥವಾ ಕೊಬ್ಬಿನ ಅಂಶ ಯಾರಲ್ಲಿ ಹೆಚ್ಚಿರುತ್ತೆ ಅಂಥವ್ರು ದೇ ಆರ್ ಮೋರ್ ಪ್ರೋನ್ ಟು ಗೆಟ್ ಆನ್ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ಬೋದು. ಇದು 3ನೇ ಕಾರಣವಾಗಿ ಹೇಳುವಂಥದ್ದೇ ನಮ್ಮ ಲೈಫ್ ಸ್ಟೈಲ್. ಮುಖ್ಯವಾದ ಕಾರಣ, ಯಾರು ರೆಡ್ ಮೀಟ್ನ ಯಾರು ಅತಿ ಹೆಚ್ಚಾಗಿ
ಹೆಚ್ಚಾಗಿ ಸೇವನೆ ಮಾಡ್ತಾರೆ, ಮಾಂಸಾಹಾರನ ಯಾರು ಹೆಚ್ಚಾಗಿ ಸೇವನೆ ಮಾಡ್ತಾರೆ, ಮತ್ತು ಪ್ರೋಟೀನ್ ಡಯಟ್ನ ಯಾರು ಹೆಚ್ಚು ತಗೊಳ್ತಾರೆ. ಸೊ ನಾರ್ಮಲ್ ಆಗಿ ಪ್ರೋಟೀನ್ ಬೇಕು, ಅದಕ್ಕಿಂತ ಹೆಚ್ಚು ತಗೊಳ್ಳುವಂಥ ಒಂದು ಪ್ರಮೇಯ ಇವತ್ತಿನ ದಿನಗಳಲ್ಲಿ ಈ ಜಿಮ್ಗಳೆಲ್ಲ ಹೋಗ್ತಾರೆ, ಪ್ರೋಟೀನ್ ಪೌಡರ್ಸ್ಗಳನ್ನ ತಗೊಳ್ತಾರೆ, ಅದರ ಜೊತೆಗೆ ಮಾಂಸಾಹಾರನ ಸೇವನೆ ಮಾಡ್ತಾರೆ, ಧೂಮಪಾನಕ್ಕೆ ಒಳಗಾಗ್ತಾರೆ. ಸೊ ಅದೇ ರೀತಿ ಬಟಾಣಿಗಳನ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು, ಅಥವಾ ಸ್ಪಿನಾಚ್ ಪಾಲಕ್ ಸೊಪ್ಪುಗಳನ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರುವಂಥದ್ದು. ಸೊ ಇದೆಲ್ಲ ಗೌಟಿ ಆರ್ಥರೈಟಿಸ್ಗೆ ಯೂರಿಕ್ ಆ್ಯಸಿಡ್ ಅಂಶನ ಹೆಚ್ಚು ಮಾಡೋದಕ್ಕೆ ಭಾಳನೇ ಕಾರಣ ಅನ್ನೋದು ಹೇಳ್ಬೋದು. ಗೌಟಿ ಆರ್ಥರೈಟಿಸಿಂದ ಯಾರಲ್ಲಿ ಬಳಲ್ತಾ ಇದ್ದಾರೆ, ಸೊ ಅವ್ರಿಗೆ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಈ ಸಿಟ್ರಿಕ್ ಆ್ಯಸಿಡ್ ಫ್ರೂಟ್ಸ್ನ ಆದಷ್ಟು ಹೆಚ್ಚು ತೊಗೊಳ್ಬೇಕು. ಲೆಮನ್ ಜ್ಯೂಸು ಅಥವಾ ಲೆಮನ್ ಸೋಡಾ ರಿಲೇಟೆಡ್ ಅವರು ಡ್ರಿಂಕ್ಸ್ನ ತೊಗೊಂಡ್ರೆ ಯೂರಿಕ್ ಆ್ಯಸಿಡ್ ಅಂಶ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಕೂಡ ಬರೀ ನೋವಷ್ಟೇ ಸೀಮಿತ ಅಲ್ಲ, ಶಿಫ್ಟಿಂಗ್ ಪೇಯ್ನ್ಸ್ ಇರುತ್ತೆ. ಸರ್ ನನಗೆ ಯಾಕೋ ಎಲ್ಬೋಲಿ ನೋವು ಬರ್ತಾ ಇದೆ, ಯಾಕೋ ವ್ರಿಸ್ಟಲ್ಲಿ ಪೇಯ್ನ್ ಬರ್ತಿದೆ, ಯಾಕೋ ಆ್ಯಂಕಲ್ ರೀಜನಲ್ಲಿ ಪೇಯ್ನ್ ಬರ್ತಿದೆ, ಒಂದೊಂದು ದಿನ ಒಂದೊಂದು ಜಾಯಿಂಟಲ್ಲಿ ನೋವು ಬಂದರೆ ಖಂಡಿತ ದಟ್ ಇಸ್ ಅನ್ ಅನ್ಕಾಮನ್ ಸಿಂಪ್ಟಮ್. ಸೊ ಖಂಡಿತ ವೈದ್ಯನ ಭೇಟಿ ಆಗಬೇಕು. ಇದು ಮುಲಾಮ್ ಹಚ್ಚೋದ್ರಿಂದ, ಸ್ಪ್ರೇಗಳು ಅಪ್ಲೈ ಮಾಡೋದ್ರಿಂದ, ನೋವಿನ ಮಾತ್ರೆಗಳು ತೊಗೊಂಡೋದ್ರಿಂದ ಇದು ವಾಸಿ ಆಗೋದಿಲ್ಲ. ಸೊ ಕಾಯಿಲೆಗೆ ನೀವು ಔಷಧಿನ ತೊಗೊಳ್ಬೇಕು, ಬರೀ ಲಕ್ಷಣಕ್ಕಲ್ಲ. ಸೊ ಕಾಯಿಲೆ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕಲಿ ಲಕ್ಷಣ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಆರ್ಥರೈಟಿಸ್ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಬಂದ ನಂತರದಲ್ಲಿ ಯಾವ ರೀತಿ ಗುಣಪಡಿಸಿಕೊಳ್ಳಬಹುದು ಅಂತ ತಿಳಿಸ್ಕೊಡೋದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ವೀಕ್ಷಕರೇ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ ಹಾಗೂ ಜಯನಗರದಲ್ಲಿದೆ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ ಹಾಗೂ ಉಡುಪಿಯಲ್ಲಿದೆ. ಹಾಗೆ ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ನಲ್ಲೂ ಕೂಡ ಇದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 9620240240. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ವೆನೆಸ್ಡೇ ಬಜಾರ್ನಲ್ಲಿ ಸಿಗಲಿದೆ ಅತ್ಯಂತ ಕಡಿಮೆ ಬೆಲೆಗೆ. 1 ಕಿಲೋ ಸೇಬು ಬರೀ 99 ರೂಪಾಯಿಗೆ, 1 ಕಿಲೋ ಈರುಳ್ಳಿ ಬರೀ 25 ರೂಪಾಯಿಗೆ, ಹಾಗೂ 2 ಗಂಟೆಯಲ್ಲಿ ಫ್ರೀ ಡೆಲಿವರಿ ನಿಮ್ಮ ಮನೆಗೆ. ವೆನೆಸ್ಡೇ ಬಜಾರ್, ಬಿಗ್ ಬಜಾರ್ನಲ್ಲಿ ಮಾತ್ರ. ಗಿರಿಯಾಸ್ ರವರ ಸಖತ್ ಸಂಕ್ರಾಂತಿ ಸೇಲ್. 70% ವರೆಗೂ ಡಿಸ್ಕೌಂಟ್, 27,000 ವರೆಗೂ ಕ್ಯಾಶ್ ಬ್ಯಾಕ್, 20,000 ವರೆಗೂ ರಿಯಾಯಿತಿ ಆನ್ ಎಕ್ಸ್ಚೇಂಜ್, 50 ಗ್ರ್ಯಾಂಡ್ ಪ್ರೈಸಸ್. ಗಿರಿಯಾಸ್, ಉತ್ತಮ ಸರ್ವಿಸ್, ಕಡಿಮೆ ಬೆಲೆ ಸಿನ್ಸ್ 1971. ಇಲ್ಲ ಔಷಧಗಳ ಹುಡುಕಾಟ ಜನರಿಂದ ಮಾಡಿಸುತ್ತೆ, ಇಲ್ಲ ಹುಡುಕು ನೃತ್ಯ, ಇಲ್ಲ ಆದ್ರೆ ಫಾರ್ಮ್ ಈಸಿಯಲ್ಲಿ ಎಲ್ಲ ಔಷಧಗಳನ್ನು ಮನೆಗೆ ತಲುಪಿಸುವಾಗ ಜನರು ಮಾಡ್ತಾರೆ. ಈಗಲೇ ಡೌನ್ಲೋಡ್ ಮಾಡಿ. ಕಳೆದ ವರ್ಷ ಕಲಿಸಿತು, ಮುಂಬರಲಿರುವ ಪ್ರತಿ ಕ್ಷಣ, ಪ್ರತಿ ದಿನ ವಿಶೇಷ ಎಂದು. ಹಾಗಾದ್ರೆ ಈ ವರ್ಷ ಪ್ರತಿ ಹಬ್ಬವನ್ನು ಇನ್ನೂ ವಿಶೇಷವಾಗಿ ಆಚರಿಸಿ ಇಂಡಿಯಾ ಗೇಟ್ ಕ್ಲಾಸಿಕ್ ಬಾಸ್ಮತಿ ರೈಸ್ನೊಂದಿಗೆ. ಇಂಡಿಯಾ ಗೇಟ್, ಇಂಡಿಯಾದ ಹಳೆಯ ಅಭ್ಯಾಸ. ನಾನು ನನ್ನ ರೋಗಿಗಳಿಗೆ ಹೋಮಿಯೋಪತಿಕ್ ಫಾರ್ಮುಲಾ ಡಿ ತಗೊಳ್ಳಕ್ಕೆ ಸಲಹೆ ಕೊಡ್ತೀನಿ. ಇದು ಹುಣ್ಣು, ಕಜ್ಜಿ, ತುರಿಕೆಯನ್ನು ಬುಡಸಮೇತ ನಿವಾರಿಸುತ್ತದೆ. ಒಂದು ಬಾರಿ ಬಳಕೆ ಮಾಡಿ ನೋಡಿ. ನಿಮ್ಮ ಸರ್ಜರಿನ ಲೇಸರ್ ಲ್ಯಾಪ್ರೋಸ್ಕೋಪಿ ಅಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇಂದ ಮಾಡಿಸಿಕೊಳ್ಳಿ. ಇದರಿಂದ ನೀವು ಪರಿವಾರದ ಬಳಿ ಬೇಗ ಹೋಗಬಹುದು. ಅಂದ್ರೆ ಪ್ರಿಸ್ಟೀನ್ ಕೇರ್. ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಬುಕ್ ಮಾಡಿ pristinecare.com ನಲ್ಲಿ. ಈಗ ಮ್ಯಾಜಿಕಲ್ ಕಾಫಿ ಜೊತೆ ಮ್ಯಾಜಿಕಲ್ ಆಫರ್, ಬೈ 1 get 1 free. ಲೆವಿಸ್ಟಾ. ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದ್ದನ್ನು ಹುಡುಕುತ್ತವೆ. ಅವರ ಒಂದು ಮುಗುಳ್ನಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ. ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು, ನೀ ಮರೆತಿದ್ದೆ.